ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ 5-14-23ನೇ ತಾರೀಕಲ್ಲಿ ಹುಟ್ಟಿದವರ ಒಂದು ಜನ್ಮ ಸಂಖ್ಯೆಯ ಗುಣಲಕ್ಷಣಗಳು ಏನೆಲ್ಲ ಇದೆ ನೋಡೋಣ. 5ನೇ ತಾರೀಕು ಬುಧನ ಸಂಖ್ಯೆ, ಅಂದ್ರೆ ಮರ್ಕ್ಯುರಿ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನ ಒಂದು ಬುದ್ಧಿವಂತಿಕೆ ಮರ್ಕ್ಯುರಿ ತರ ಓಡ್ಬೇಕು ಅಂತ ಹೇಳ್ತಾರೆ ಎಲ್ಲರನ್ನು. ಅಂದ್ರೆ ಫಾಸ್ಟೆಸ್ಟ್ ಮೂವಿಂಗ್ ಇರಬೇಕು ಅವನ ಮೈಂಡ್ ಅಂತ ಹೇಳಿ. ಒಬ್ಬ ಸೈಂಟಿಸ್ಟ್ ಏನಾರ ಅವ್ನು ಆಗ್ಬೇಕು ಅಂತಂದ್ರೆ ಅವ್ನು ಮರ್ಕ್ಯುರಿ ತರ ಅವ್ನ ತಲೆ ಓಡಬೇಕು. ಹಂಗಾಗಿ ಅವನಿಗೆ ಆ ಮರ್ಕ್ಯುರಿ ಭಾವನೆಗಳು ಏನಾರ ಇದೆ ಅನ್ನೋದಾದ್ರೆ ಈ 5-14-23ನೇ ತಾರೀಕು ತುಂಬಾ ಫಾಸ್ಟೆಸ್ಟ್ ಬ್ರಿಲಿಯಂಟ್ ಅವರು ಯಾವುದೇ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಬೇಗ ಮುನ್ನುಗ್ಗಿ ಮುಂದಕ್ಕೆ ಬಂದ್ಬಿಡ್ತಾರೆ. ಅಂದ್ರೆ ಒಬ್ಬ ಕೆಲಸಗಾರನಾಗಿರ್ಲಿ, ಅವನೊಂದು ಅಡಿಗೆ ಕೆಲಸ ಮಾಡ್ತಾ ಇರೋನಾಗಿರ್ಲಿ, ಅಥವಾ ಅವನೊಂದು ಆಟೋ ಓಡಿಸ್ತಾ ಇರೋನಾಗಿರ್ಲಿ, ಅವನಲ್ಲಿ ಬುದ್ಧಿವಂತಿಕೆ ಶಕ್ತಿ ಅಪಾರವಾಗಿರುತ್ತೆ. ಯಾಕಂದ್ರೆ ಅವನಿಗೆ ಮರ್ಕ್ಯುರಿ ಸಂಖ್ಯೆ ಓಡೋದ್ರಿಂದ ಆ 5ನೇ ಸಂಖ್ಯೆ ಬಹಳಷ್ಟು ಫಾಸ್ಟೆಸ್ಟ್ ಮೂವಿಂಗ್ ನಂಬರ್ ಅಂತ ಹೇಳ್ತೀವಿ. ಸೊ 5 ಅನ್ನೋದು ಸಿಂಗಲ್ ಮರ್ಕ್ಯುರಿ ನಂಬರ್. ಸೊ ಸಿಂಗಲ್ ಆಗಿ ಓಡುವಂಥದ್ದು. ಈ 5ನೇ ತಾರೀಕು ಒಂದು ಮರ್ಕ್ಯುರಿ ಸಂಖ್ಯೆ ಆದ್ರೆ 14ನೇ ತಾರೀಕುವರೆಗೆ ರವಿ ಮತ್ತೆ ರಾಹು ಇಬ್ರು ಸೇರ್ತಾನೆ. ಆ ರವಿ ಮತ್ತೆ ರಾಹು ಇಬ್ರು ಸೇರೋದ್ರಿಂದ ಅವರಲ್ಲಿ ಎರಡೂ ಸೇರಿ ಮರ್ಕ್ಯುರಿ ಸಂಖ್ಯೆ 5ನೇದು ಬುಧ ಸಂಖ್ಯೆ, ಈ 3 ಗ್ರಹಗಳು ಅವನ ಆಡಳಿತವನ್ನು ನಡೆಸುತ್ತೆ. ಅಲ್ಲಿಗೆ ರವಿ ಅಂದ್ರೆ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇದೆ, ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ. 4 ಅಂದ್ರೆ ರಾಹುವಿನ ಸಂಖ್ಯೆ, ಅಂದ್ರೆ ಒಂದು ಮಾರ್ಕೆಟಿಂಗ್ ಮಾಡುವಂಥದ್ದು, ಪ್ರದರ್ಶನ ಕೊಡುವಂಥದ್ದು, ಒಂದು ಒಳ್ಳೆಯ ರೀತಿಯಲ್ಲಿ ಪ್ರದರ್ಶನ ಕೊಡ್ತಾರೆ. 4ನೇ ತಾರೀಕು ಅಂತಂದ್ರೆ ಈ ಕ್ಯಾರೆಕ್ಟರ್ ಅವರು ಸೇರುತ್ತೆ. 5ನೇ ತಾರೀಕು ಮರ್ಕ್ಯುರಿ ಭಾವನೆಗಳು ಸೇರುತ್ತೆ. ಇದನ್ನೆಲ್ಲ ಇವರು ಮಾರ್ಕೆಟಿಂಗ್ ಯೂಸ್ ಮಾಡ್ಬೋದು. 14ನೇ ತಾರೀಕು ಇವತ್ತು ಏನಾರ ನೀವು ಮಾರ್ಕೆಟಿಂಗ್ ಏನಾರ ಫೀಲ್ಡ್ ಅಲ್ಲಿ ಇದ್ದೀರಿ ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಆ ಒಂದು ವಸ್ತುವನ್ನ ಮಾರಾಟ ಮಾಡ್ತಾರೆ ಅಂತ ಅಂದ್ರೆ 14ನೇ ತಾರೀಕು ಅವರು. 23ನೇ ತಾರೀಕು ಅವರು 2 ಚಂದ್ರ ಮತ್ತೆ ಗುರು ಇಬ್ರು ಸೇರ್ತಾರೆ. ಈ ಚಂದ್ರ ಮತ್ತೆ ಗುರು ಇಬ್ರು ಸೇರೋದ್ರಿಂದ ಇವರೊಬ್ರು ಒಳ್ಳೆ ಟೀಚರ್ ಆಗ್ಬೋದು. 5ನೇ ತಾರೀಕು ಅವರು ತುಂಬಾ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಮತ್ತೆ ಟೀಚರ್ ಆಗೋಕ್ಕೆ ಬಹಳ ತುಂಬಾ ಪರ್ಫೆಕ್ಟ್ ನಂಬರ್ ಅಂತ ಅಂದ್ರೆ ಈ 23ನೇ ತಾರೀಕು. ಯಾಕಂದ್ರೆ ಒಂದು ಟೀಚರ್ ಆಗಿ ಬರ್ತಾರೆ, ಒಂದು ಒಳ್ಳೆಯ ಟೀಚರ್ ಆಗಿ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಮಾಡ್ತಾರೆ ಅಂದ್ರೆ ಈ 23ನೇ ತಾರೀಕು ಅವರು. ಸೊ ಒಳ್ಳೇದಾಗತ್ತೆ. 5-14-23 ಮರ್ಕ್ಯುರಿ ನಂಬರು ಫಾಸ್ಟೆಸ್ಟ್ ಬ್ರಿಲಿಯಂಟ್ ತಲೆ ಓಡ್ತಾ ಇರುತ್ತೆ. ಅವ್ರನ್ನ ಹೇಗಾರ ಮಾಡಿ ಲೋ ಲೆವೆಲ್ ಅಲ್ಲಿ ಹೈ ಲೆವೆಲ್ಗೆ ಹೋಗುವಂತ ಒಂದು ಕ್ಯಾರೆಕ್ಟರ್ ಅಲ್ಲಿ ಜಾಸ್ತಿ ಇರುತ್ತೆ. ಕ್ರೀಡಾಪಟುಗಳಾಗೂ ಕೂಡ ಇವರು ಒಂದು ಒಳ್ಳೆ ರಿಸಲ್ಟ್ ಕೂಡ ಇವ್ರನ್ನ ಕ್ಷೇತ್ರಗಳಲ್ಲಿ ನೋಡ್ಬೋದು. ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಇವ್ರನ್ನ ನೋಡ್ಬೋದು. 5-14-23ನೇ ತಾರೀಕಲ್ಲಿ ಹುಟ್ಟಿರೋರು. ಯಾಕೆಂದ್ರೆ ಈವನ್ ಇದು ಅಂತಲ್ಲ, ಮರ್ಕ್ಯುರಿ ಅಂದ್ರೆ ಎಲ್ಲದಕ್ಕೂ ತಲೆ ಉಪಯೋಗಿಸೋದು. ಯಾವುದು ಅಂತಲ್ಲ, ನೀವು ಲಾರಿ ಕೊಡಿ ಓಡಿಸ್ತಾರೆ, ಆಟೋ ಕೊಡಿ, ಆಟೋದಿಂದ ಹಿಡಿದು ಲಾರಿ ಓಡಿಸುವಂತ ಒಂದು ಕ್ಯಾರೆಕ್ಟರ್ ಇವ್ರಿಗೆ ಇರುತ್ತೆ ಅಂತ ಅಂದ್ರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಬ್ರಿಲಿಯಂಟ್ ಇರಬೇಕು ಹೇಳಿ. ಒಂದು ಚಿಕ್ಕ ಫುಡ್ ಇಂದ ಅದಕ್ಕೆ ಒಂದು ದೊಡ್ಡ ವರ್ಣನೆಯನ್ನು ಕೊಟ್ಟು ಮಾಡಿ ಅದನ್ನ ಒಂದು ಒಳ್ಳೆ ಇದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಥವಾ ಅದನ್ನು ಪ್ರದರ್ಶಿಸ್ತಾರೆ ಅಂತ ಅಂದ್ರೆ ಈ 5-14-23ನೇ ತಾರೀಕುವರೆಗೆ. ಹಂಗಾಗಿ ತುಂಬಾ ಒಳ್ಳೆಯ ಒಂದು ಕ್ಯಾರೆಕ್ಟರ್ಸು, ಒಂದು ಒಳ್ಳೆಯ ಒಂದು ಪರ್ಫೆಕ್ಷನಿಸ್ಟ್ ಇವರಲ್ಲಿ ಇದೆ ಅಂತಂದ್ರೆ 5-14-23ನೇ ತಾರೀಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕ್ರೀಡಾ ಒಂದು ಪಟುವಾಗಿ ನಮ್ಮ ಒಂದು ಕ್ರಿಕೆಟ್ ಅಲ್ಲಿ ನಾವು ಬಹಳ ಇಷ್ಟಪಡುವಂತ ವಿರಾಟ್ ಕೊಹ್ಲಿ ಕೂಡ 5ನೇ ತಾರೀಕು. ಹಾಗಾಗಿ 5ನೇ ತಾರೀಕು ತುಂಬಾ ಬ್ರಿಲಿಯಂಟ್. ನೀವು ನೋಡಿ ವಿರಾಟ್ ಕೊಹ್ಲಿ ಎಷ್ಟು ಬುದ್ಧಿವಂತಿಕೆ ವ್ಯಕ್ತಿತ್ವ ಅನ್ನೋದನ್ನ ಅದಕ್ಕಿಂತ ಹೆಚ್ಚು ಬೇಕಾಗಿಲ್ಲ. ಹಾಗಾಗಿ ಒಳ್ಳೇದಾಗತ್ತೆ. ಇವರು ದಯವಿಟ್ಟು ಫಾಲೋ ಮಾಡಬೇಕಾಗಿರೋ ಒಂದು ಲಕ್ಕಿ ನಂಬರ್ಸ್ ಅಂತ ಅಂದ್ರೆ 5ನೇ ತಾರೀಕು 1, 10, 19, 28 ಲಕ್ಕಿ ನಂಬರು, ಜೊತೆಗೆ 2, 20, 29 ಲಕ್ಕಿ ನಂಬರು, ಪ್ಲಸ್ 6, 15, 24 ಸೂಪರ್ ಅಲ್ಟಿಮೇಟ್ ನಂಬರು, 9, 18, 27 ಕೂಡ ಅವರಿಗೆ ಆಗ್ಬರುತ್ತೆ ನಂಬರ್. ಇವ್ರಿಗೆ ಆಗ್ಬಾರ್ದೇ ಇರೋ ಒಂದೇ ಒಂದು ನಂಬರ್ ಅಂತ ಅಂದ್ರೆ 3, 12, 21, 30ನೇ ತಾರೀಕನ್ನ ಜಾಸ್ತಿ ಫಾಲೋ ಮಾಡಬೇಡಿ. ಅಂತ ಜಾಸ್ತಿ ಫ್ರೆಂಡ್ಸ್ ಜಾಸ್ತಿ ಬೆಳೆಸ್ಕೋಬೇಡಿ. ಅದು ನಿಮಗೆಲ್ಲ ಸ್ವಲ್ಪ ಡಿಸ್ಟರ್ಬ್ ಮೈಂಡ್ ಉಂಟು ಮಾಡುತ್ತೆ. ಅದೇ ತರ ಕಲರ್ ಅಂತ ಹೋಗ್ತಾರೆ, ದಯವಿಟ್ಟು ಯೆಲ್ಲೋ ಕಲರ್ನ ಅವಾಯ್ಡ್ ಮಾಡಿ 5ನೇ ತಾರೀಕು. ಇದನ್ನ ಬಿಟ್ಟು ತುಂಬಾ ಆಗ್ಬರುವಂತ ಲಕ್ಕಿ ನಂಬರ್ ಅಂತಂದ್ರೆ ವೈಟ್, ಬಿಳಿ ಮತ್ತೆ ಬ್ಲೂ ಕಲರ್ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಬ್ಲಾಕ್ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಆಗ್ಬರುತ್ತೆ. ಯಾಕಂದ್ರೆ 5ನೇ ತಾರೀಕಿಗೆ ಪರಮ ಮಿತ್ರ ಬ್ಲಾಕ್ ಆಗಿರೋದ್ರಿಂದ ನಿಮಗೆ ಬ್ಲಾಕ್ ಕೂಡ ಸೂಪರ್ ಸಕ್ಸಸ್ ತುಂಬಾ ಚೆನ್ನಾಗುತ್ತೆ. ಯೆಲ್ಲೋ ಕಲರ್ ಒಂದು ಅವಾಯ್ಡ್ ಮಾಡಿ ಉಳಿದಿಲ್ಲ. ಮತ್ತೆ ಜೊತೆಗೆ ಇನ್ನೊಂದು ಕೇತು 7, 16, 25 ದಯವಿಟ್ಟು ಈ ನಂಬರ್ನ ಫಾಲೋ ಮಾಡಬೇಡಿ. ಜೊತೆಗೆ ಕೇತುವಿನ ಒಂದು ಕಲರ್ ಆದಂತ ಬ್ರೌನ್ ಕಲರ್ನು ಜಾಸ್ತಿ ಫಾಲೋ ಮಾಡಬೇಡಿ. ಒಳ್ಳೆದಾಗುತ್ತೆ ವೀಕ್ಷಕರೇ.